ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅಂಜಲ್ ತವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ತುಂಬ ಈಸಿ, ಜಟ್ ಅಂತ ಮಾಡ್ಬೋದು. ನೋಡಿ, ನಾನಿಲ್ಲಿ 4 ಪೀಸ್ ಅಂಜಲ್ ತಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೀವು ಮಸಾಲೆ ಕಡೆದು ಕೂಡ ಹಾಕ್ಬೋದು ಅಥವಾ ಪೌಡ್ರ್ ಹಾಕಿ ಕೂಡ ಮಾಡ್ಬೋದು. ನಾನು ಯಾವಾಗಲೂ ಮಸಾಲೆ ಕಡೆದೇ ಹಾಕಿ ಮಾಡೋದು, ಬಟ್ ಇವತ್ತು ನನಗೆ ಕರೆಂಟ್ ಇಲ್ಲ. ಸೊ ಹಾಗಾಗಿ ನಿಮಗೆ ಕೂಡ ಯೂಸ್ ಆಗ್ಬೋದು. ಮನೆಯಲ್ಲಿ ಕರೆಂಟ್ ಇಲ್ಲದಿದ್ದರೆ ಯಾವ ರೀತಿ ನಾವು ಫಿಶ್ ಮಸಾಲವನ್ನು ಮಾಡ್ಬೋದು ಅಂತ. ಆಫ್ಕೋರ್ಸ್ ಇವಾಗೆಲ್ಲ ಫಿಶ್ ಮಸಾಲ ಪೌಡ್ರು ರೆಡಿಯಾಗಿ ಸಿಗುತ್ತೆ. ಅದರ ಬದಲಿಗೆ ನಾವು ಬೇರೆ ರೀತಿ ಅಂದರೆ ಚಿಲ್ಲಿ ಪೌಡ್ರೆಲ್ಲ ಯೂಸ್ ಮಾಡಿ ಯಾವ ರೀತಿ ನಾವು ಫಿಶ್ ತವಾ ಫ್ರೈ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ. ಓಕೆ, ಇವಾಗ ಇದು ತವಾ ಫ್ರೈ ಮಾಡಲಿಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಬಾಫತ್ ಹುಡಿಯನ್ನು ಕೂಡ ಯೂಸ್ ಮಾಡ್ಬೋದು, ಒಳ್ಳೆಯದಾಗ್ತದೆ ಫಿಶ್ ಫ್ರೈಗೆಲ್ಲ ಬಾಫತ್ ಹುಡಿ. ಓಕೆ, ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಚಿಲ್ಲಿ ಪೌಡ್ರನ್ನು ಹಾಕಿಕೊಳ್ಳಿ. ಎಷ್ಟು ಮೀನುಂಟು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ತಗೊಂಡಿದ್ದೀನಿ. ಬೇಕಿದ್ದರೆ ಮತ್ತೆ ಸೇರಿಸ್ಬೋದು ಚಿಲ್ಲಿ ಪೌಡ್ರು. ಇವಾಗ ಇದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಹುಡಿಯನ್ನು ಹಾಕ್ಕೊಳ್ಳೋಣ. ಸೊ ಕರೆಂಟ್ ಎಲ್ಲ ಇಲ್ಲದಿದ್ದರೆ ಮನೆಯಲ್ಲಿ ಈ ರೀತಿ ಜಟ್ಪಟ್ ಅಂತ ನೀವು ಮಾಡ್ಬೋದು. ಓಕೆ, ಹಾಗೂ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೋಡಿ, ನನ್ನಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಇರಲಿಲ್ಲ, ನಾನು ಕ್ರಷ್ ಮಾಡಿ ತಗೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಜಿಂಜರ್ ಮತ್ತು ಗಾರ್ಲಿಕ್ಕನ್ನು ಕ್ರಷ್ ಮಾಡಿ ಹಾಕಿರೋದು. ಹಾಗೆ ಸ್ವಲ್ಪ ಹುಳಿ ನೀರು ಹಾಕಿಕೊಳ್ಳಿ. ಹುಳಿ ನೀರು ಅಥವಾ ಲೆಮನ್ ಜ್ಯೂಸು ಅಥವಾ ವಿನೆಗರನ್ನು ಹಾಕ್ಬೋದು. ನಾನು ಇಲ್ಲಿ 2 ಟೀ ಸ್ಪೂನಷ್ಟು ವಿನೆಗರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕೋಣ. ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಸೇರಿಸಿ ಒಳ್ಳೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ತೀರ ತೆಳು ಮಾಡಬೇಡಿ, ಯಾಕಂದರೆ ಮಸಾಲ ಸ್ವಲ್ಪ ಮೀನಿಗೆ ಅಂಟುಕೊಂಡಿರಬೇಕು. ಹಾಗಾಗಿ ಪೇಸ್ಟ್ ಮಾಡಿದರೆ ಆಯಿತು. ಪೇಸ್ಟ್ ಯಾವ ರೀತಿ ಇರುತ್ತೆ ನೋಡಿ, ಆ ರೀತಿ ಮಾಡಿದರೆ ಆಯಿತು. ತೆಳು ಮಾಡಲಿಕ್ಕಿಲ್ಲ. ಅದು ನೀವು ನೀರು ಮಾಡಿದರೆ ಅಂತ ಆಗ್ತದೆ ಗೊತ್ತುಂಟಾ, ಅದು ಮೀನಿಗೆ ಅದು ಅಂಟ್ಕೊಳ್ಳೋದಿಲ್ಲ ಮಸಾಲ. ಆಗ ಫ್ರೈ ಮಾಡುವಾಗ ಮಸಾಲನೇ ಇರೋದಿಲ್ಲ ಮೀನ್ ಮೇಲೆ. ಹಾಗಾಗಿ ಸ್ವಲ್ಪ ಪೇಸ್ಟ್ ರೀತಿ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ಥರ ಆದರೆ ಸಾಕು. ಇನ್ನು ಮೀನನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸೊ ಬೇಕಿದ್ದರೆ ಒಂದು ಅರ್ಧ ಗಂಟೆ ಇಟ್ಟರೆ ಒಳ್ಳೆಯದಾಗ್ತದೆ. ನೋಡಿ, ಈ ಥರ ಅಂಟ್ಕೊಳ್ಬೇಕು ಮೀನಿಗೆ ಮಸಾಲ. ಈ ಥರ ಅಂಟ್ಕೊಂಡ್ರೆ ಫ್ರೈ ಮಾಡುವಾಗ ಸ್ವಲ್ಪ ಮಸಾಲೆ ಇರುತ್ತೆ ಮೀನ್ ಮೇಲೆ. ಇಲ್ಲಾಂದರೆ ಖಾಲಿ ಮೀನು ಮಾತ್ರ ಕಾಣ್ತದೆ, ಮಸಾಲೆ ಅಂತ ಕಾಣೋದಿಲ್ಲ. ಓಕೆ, ನೋಡಿ ಈ ಥರ. ಓಕೆ, ಈ ರೀತಿ ನಾನೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇರ್ತೀನಿ. ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಅರ್ಧ ಗಂಟೆ ಆಗಿದೆ. ಈಗ ತವಾ ಫ್ರೈ ಮಾಡೋಣ. ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಓಕೆ, ಈಗ ಮೀನನ್ನು ಫ್ರೈ ಮಾಡೋಣ. ಇದನ್ನು 5 ನಿಮಿಷ 2 ಸೈಡಲ್ಲಿ ಕೂಡ ಫ್ರೈ ಮಾಡಲಿಕ್ಕುಂಟು. ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹೀಗೆ ಹಾಕ್ತೇನೆ ಫ್ಲೇವರಿಗೋಸ್ಕರ. ಹೀಗೆ ಫ್ರೈ ಮಾಡುವಾಗ ಇಷ್ಟ ಇದ್ದರೆ ಹಾಕ್ಬೋದು. ನನಗೆ ಇಷ್ಟ ಕರಿಬೇವಿನ ಸೊಪ್ಪಿನ ಫ್ಲೇವರ್, ಹಾಗಾಗಿ ಹೀಗೆ ಸ್ವಲ್ಪ ಹಾಕ್ತೇನೆ. ಓಕೆ, ಮಗುಚಿ ಹಾಕ್ತಾಯಿದ್ದೀನಿ, ತಿರುವಿ ಹಾಕ್ತಾಯಿದ್ದೀನಿ. ಕೇರ್ಫುಲ್ಲಾಗಿ ಹಾಕಿ ತಿರುವಿ ಹಾಕುವಾಗ. ಸೊ ಈ ಸೈಡಲ್ಲಿ ಕೂಡ 5 ನಿಮಿಷ ಫ್ರೈ ಆಗಲಿ. ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಫ್ರೈ ಮಾಡಿ. ತುಂಬ ಒಳ್ಳೆಯದಾಗ್ತದೆ ಅಂಜಲ್ ಫ್ರೈ. ಕರಿಗಿಂತ ಫ್ರೈಯೇ ಬೆಸ್ಟ್ ಅಂಜಲ್. ಭಾರಿ ಒಂದು ಟೇಸ್ಟ್ ಇದು ಮೀನು, ಎಲ್ಲರಿಗೂ ಇಷ್ಟ ಸಾಮಾನ್ಯವಾಗಿ. ಮಗುಚಿ ಹಾಕುವಾಗ ಸ್ವಲ್ಪ ಇದು ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಇದು ಸ್ವಲ್ಪ ದೊಡ್ಡ ಮೀನಲ್ಲ. ಹಾಗಾಗಿ ಎಣ್ಣೆಲ್ಲ ಸ್ಪ್ಲಾಶ್ ಆಗುವ ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಾಗಿ ನೀವು ಇದನ್ನು ಇದು ತಿರುವಿ ಹಾಕಬೇಕು, ಪಲ್ಟಿ ಮಾಡಬೇಕು, ಆಯಿತಾ. ಓಕೆ, ನೋಡಿ. ಸೊ ಇನ್ನು ಈ ಸೈಡಲ್ಲಿ ಕೂಡ 5 ನಿಮಿಷ ಇದು ಈ ರೀತಿ ಒಳ್ಳೆ ಫ್ರೈ ಆಗಲಿ. ಎಕ್ಸ್ಟ್ರಾ ಮಸಾಲ ಏನಾದರೂ ಇದ್ದರೆ ನೀವು ಇದು ಫ್ರೈ ಆದ ನಂತರ ಆ ಮಸಾಲೆಯನ್ನು ರೋಸ್ಟ್ ಮಾಡಿ ಇದರ ಮೇಲೆ ಹಾಕಿದರೆ ಸಖತ್ತಾಗಿರುತ್ತೆ. ಅದು ಮಸಾಲ ಫ್ರೈ. ಇದು ತವಾ ಫ್ರೈ. ಸೊ ನನ್ನಲ್ಲಿ ಸ್ವಲ್ಪ ಮಸಾಲ ಉಳಿದಿದೆ ನೋಡಿ, ಇಷ್ಟು ಉಳಿದಿದೆ.
ನೋಡಿ ಇಷ್ಟಿದೆ. ಇದನ್ನು ನಾನು ಎಂತ ಮಾಡ್ತೇನೆ ಅಂದರೆ ಇಲ್ಲೇ ಬದಿಗೆ ಸ್ವಲ್ಪ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ತೇನೆ. ಆನಂತರ ಮಸಾಲೆನ ಇದರ ಮೇಲೆ ಹಾಕ್ತೀನಿ. ಆಗ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ ತವಾ ಫ್ರೈ. ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡಿ, ಆಯಿತಾ. ಸೊ ನನ್ನ ರೆಸಿಪೀಸ್ ಎಲ್ಲ ನೀವು ತುಂಬ ಜನ ಟ್ರೈ ಮಾಡಿದ್ದೀರಿ ಅಂತ ನನಗೆ ನೀವು ಹೇಳ್ತಾ ಇದ್ದೀರಾ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿ ನೀವು ರೆಸಿಪೀಸನ್ನು ಟ್ರೈ ಮಾಡಿ ನನಗೆ ಅದರ ಪಿಕ್ಸನ್ನು ನೀವು ವಾಟ್ಸಪ್ಪಲ್ಲಿ ಕಳಿಸ್ಬೋದು. ನಾನು ಅದನ್ನು ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡ್ತೇನೆ, ನೀವು ಕಳಿಸಿರುವಂಥ ಫೀಡ್ಬ್ಯಾಕನ್ನು. ಹಾಗೆ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಮ್ಯಾಂಗ್ಳೂರ್ ರೆಸಿಪೀಸ್ ಯೂಟ್ಯೂಬ್ ಚಾನಲನ್ನು. ಅಲ್ಲಿ ಕೂಡ ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಫ್ರೆಂಡ್ಸ್ ಜೊತೆ ಅಲ್ಲಿಂದ ವೀಡಿಯೋಸನ್ನು ಶೇರ್ ಮಾಡಿ, ಓಕೆನಾ. ಓಕೆ, ಫ್ರೈ ರೆಡಿ ಆಗಿದೆ. ಬನ್ನಿ ಇದನ್ನು ಪ್ಲೇಟ್ ಮಾಡಿ ಟೇಸ್ಟ್ ಮಾಡಿ ನೋಡೋಣ. ಬಿಸಿ 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 ಅಂಜಲ್ ಫ್ರೈ. ಸ್ವಲ್ಪ ಮಸಾಲೆ ಇದ್ದರೆ ಈ ರೀತಿ ಮೇಲೆಯಿಂದ ಹೀಗೆ ಹಾಕಿ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು ಹೇಳಿದ್ದು ಮಸಾಲೆನ ಸ್ವಲ್ಪ ದಪ್ಪ ಇಡಬೇಕು, ಕೋಟಿಂಗ್. ನೀರು ನೀರು ಮಾಡಿದರೆ ಸ್ವಲ್ಪ ಪೇಸ್ಟ್ ಸ್ವಲ್ಪ ತಿಕ್ಕ ಮಾಡಿದರೆ ಹೀಗೆ ಒಳ್ಳೆಯದಾಗ್ತದೆ. ಓಕೆ, ಅಂಜಲ್ ತವಾ ಫ್ರೈ ರೆಡಿ ಟು ಸರ್ವ್. ಇನ್ನಿದನ್ನು ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ. ಓಕೆ, ಟೇಸ್ಟ್ ಮಾಡುವ ಸಮಯ ಸ್ವಲ್ಪ ನಾನು ಲೆಮನನ್ನು ಹಾಕ್ತೇನೆ. ಈ ರೀತಿ ಬೇಕಿದ್ದರೆ ಹಾಕಿ. ಸ್ವಲ್ಪ ಬಿಸಿ ಉಂಟು ಇದು, ಹಾಗಾಗಿ ನಾನು ಫೋರ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುಕ್ ಆಗಿದೆ, ಗೊತ್ತಾಗುತ್ತೆ ನೋಡಿ. ಆಹಾ, ಸೂಪರ್ ಆಗಿದೆ. ಸಖತ್ತಾಗಿದೆ. ಟ್ರೈ ಮಾಡಿ, ಎಂಜಾಯ್ ಮಾಡಿ. ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಬಾಯ್.